ಅಕ್ಕ ಆಯ್ ಮೇಡೆ ಭಾನುವಾರದ ಪ್ರಯುಕ್ತ ರಿಕ್ವೆಸ್ಟ್ ನಮ್ಮ ಚಮ್ಮಿ ಆ್ಯಂಡ್ ನನ್ನ ಪಾಸ್ತಾ ಹೇಗಾಗಿದೆ ನೋಡೋಣ ಬನ್ನಿ. ಓಕೆ, ಸ್ವಲ್ಪ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಒಂದು ಸ್ಯಾಲ್ರಿ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಮನೇಲಿ ನನ್ನ ಮಕ್ಕಳುಗಳು ಪಾಸ್ತಾ ಕೇಳಿದ್ದಾರೆ. ಸೊ ಪಾಸ್ತಾ ಮಾಡ್ತೀನಿ. ಫಸ್ಟ್ ಟೈಮ್ ಪಾಸ್ತಾ ಮಾಡ್ತಾ ಇರೋದು, ಹೇಗೆ ಬರುತ್ತೆ ನೋಡೋಣ ಬನ್ನಿ. ನಮ್ಮ ಅಕ್ಕನ ಮೇಲೆ ಇದ್ದಲ್ಲ ಆ್ಯಕ್ಚುಲಿ ಇವತ್ತು ನಾನು. ದಿಸ್ ಈಸ್ ಪಾಸ್ತಾ ಮಾಡೋಣ. ಅವ್ರ ಮನೆ ಕಿಚನ್ ಹೇಗೆ ಬಿದ್ದಿದೆ ಅಂತ ಒಂದು ಸೆಕೆಂಡ್ ಎಲ್ಲ ನೋಡಿಬಿಡಿ. ಇವತ್ತು ಸಂಡೇ ಬಂದರೆ ಹೀಗೆ ಇರೋದು ಮನೆ ಎಲ್ಲ. ಬನ್ನಿ ಒಳಗಡೆ ಎಲ್ಲ ಏನು ಮಾಡ್ತಿದ್ದೆ ನೋಡೋಣ. ಹೊರಗಡೆ ಅಪ್ಪ ಏನೆಲ್ಲ ಫುಲ್ಲು ಓದಿ ಇನ್ನೂ ಬರೀ ಇದೊಂದು ಪ್ರಾಣಿ ಇಲ್ಲೊಂದು ನಿಂತಿದೆ. ಹಲೋ, ಮೈ ನೇಮ್ ಇಸ್ ಪ್ರೀತಾ. ನಮ್ಮ ಅಮ್ಮಗೆ ಎಲ್ಲರೂ ಸರ್ಪ್ರೈಸ್ ಆಗಿ ಲೈಕ್ ಮಾಡಿ ಗಂಟೆ ಟನ್ ಅಂತ ಹೊಡಿರಿ. ಗಂಟೆ ಟನ್ ಅಂತ ನೋಡಿ. ಭಾನುವಾರದ ಪ್ರಯುಕ್ತ ನಮ್ಮ ಬಾವ ಬಿತ್ಕೊಂಡಿದ್ದಾರೆ. ನಮ್ಮ ಅಕ್ಕ ಅವ್ರನ್ನ ಎಬ್ರಿಸ್ತಾ ಇದ್ದಾಳೆ. ಅಕ್ಕ ಆಯ್ ಮೇಡೆ ಭಾನುವಾರದ ಪ್ರಯುಕ್ತ ರಿಕ್ವೆಸ್ಟ್ ನಮ್ಮ ನಾನು ತೋರಿಸಿದ್ರೆ ನಾಳೆ ಹೇಗಿರುತ್ತೆ ಪಾಸ್ತಾ ಅಂತ ಇವತ್ತು ನೋಡೋಣ. ಮಾಡಿ ನೋಡು ಮಚ್ಚ ಮಾಡೋಣ. ಫಸ್ಟು ಬಾಣಲಿಲಿ ನೀರು ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಟೊಮೆಟೊ, ಈರುಳ್ಳಿ, ತರಕಾರಿ ಎಲ್ಲ ಹೆಚ್ಕೊತೀನಿ. ಆಮೇಲೆ ವಿಡಿಯೋ ಮಾಡ್ತೀನಿ. ಓಕೆ ನೋಡಿ, ನಮ್ಮ ಅಕ್ಕ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದಾಳೆ. ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಹಾಕಬೇಕು. ಇವು ಒತ್ತಿ ಹಾಕಿ ಸಾಕು. ನೋಡಿ, ನನ್ನ ಪಾಸ್ತಾಗೆ ರೆಡಿ ಆಗ್ತಾ ಇದೆ. ನೀರು ಬಾಯ್ಲ್ ಆಗಬೇಕು. ನೀರು ಚೆನ್ನಾಗಿ ಕೊತ್ತ ಅದು ಲಿಡ್ ಎಲ್ಲಮ್ಮ ಲಿಡ್ ಮಾಡ್ಸ್ಕೊಂಡು ಮುಚ್ಚಿಂಗ್ಸ್ ಲಿಡ್ಡಿಂಗ್ಸ್ ಮಾಫಪಿಂಗ್ಸ್. ಓಕೆ, ನೀರೆಲ್ಲ ಚಂದ ಸುಂಡಿ ನೀರು ಅದರಲ್ಲಿರೋ ಚಿಕನ್ ನೀರೆಲ್ಲ ಫುಲ್ಲು ಸುಂಡಾದ್ಮೇಲೆ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಓಕೆ, ನಾನು ಸ್ವಲ್ಪ ಕಾಯಿ ತುರ್ಬೇಕು. ಕಾಯಿ ತುರ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡೋಣ. ಕಾಯಿ ತುರಿದಾಯ್ತು. ಇವಾಗ ನೆಕ್ಸ್ಟು ಮಸಾಲೆ ಹಾಕೋತಾ ಇದ್ದಾಳೆ. ಇಕ್ಕಿ ಕೂಡ ಏನೇನಂತ ಹೇಳ್ತೀನಿ. ಏನೇನು ಹಾಕಿದ್ಯಾ? ತೆಂಗಿನಕಾಯಿ ಹಾಕ್ತಾ? ತೆಂಗಿನಕಾಯಿ, ಕೊತ್ತಂಬರಿ ಸಾಪ್, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಆ್ಯಂಡ್ ಮೆಣಸು ಇಷ್ಟು ಹಾಕ್ಕೊಂಡು ರುಬ್ಬಿಡೋದೆ ಚಿಕನ್ ಗೊಜ್ಜಿಗೆ. ಆ್ಯಂಡ್ ನಂದು ಪಾಸ್ತಾದ ನೀರು ಕೊತ್ತ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ, ಇವಾಗ ನಾನು ಸ್ವಲ್ಪ ಪಾಸ್ತಾ ಹಾಕ್ತೀನಿ ಅದರೊಳಗಡೆ. ನೋಡಿ ಗೈಸ್, ಪಾಸ್ತಾ ಇವಾಗ ನೀರೊಳಗಡೆ ಹಾಕ್ತೀನಿ. ಎಸ್ ನೋಡಿ, ಹಾಕಿಬಿಟ್ಟಿದ್ದೀನಿ. ಇವಾಗ ಆಯಿಲ್ ಹಾಕೋಮ್ಮ. ಹಾಕಿದ್ದೀನಿ ನೀರಿಗೆನೇ. ನೋಡಿ, ಚಿಕನ್ ಗೊಜ್ಜಿಗೆ ರುಬ್ಕೊತಾ ಇದೆ. ಆಲ್ಮೋಸ್ಟ್ ಪಾಸ್ತಾ ಬೆಂದಿದೆ ಫುಲ್ಲು. ಇಷ್ಟು ಬೆಂದಿದ್ರೆ ಸಾಕು. ಇಲ್ಲ ಫುಲ್ ಇನ್ನೂ ಬೆಂದ್ಬಿಟ್ರೆ ಒಂಥರ ಕಲಸೋಗ್ಬಿಡೋ ಥರ ಆಗಿಬಿಡುತ್ತೆ. ಇಷ್ಟು ಬೆಂದಿದ್ರೆ ಓಕೆ. ಈ ಥರ ಸೋಸ್ಕೊಂಡ್ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಿಬಿಡೋಣ ಒಂದ್ಸಲ. ಅದು ಫುಲ್ಲು ಎಲ್ಲ ಹೆಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನೀಟಾಗಿ ಬೆಂದಿರೋಂತಹ ಪಾಸ್ತಾ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಬಾಣಲಿ ಕಾದಿದೆ. ಸ್ವಲ್ಪ ಬಾಣಲಿಗೆ ಎಣ್ಣೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕ್ಯಾಪ್ಸಿಕಮ್. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇವಾಗ ಫ್ರೈ ಆಗಿದೆ. ನೆಕ್ಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 3 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ ಒಂದೇ ಒಂದು ಟೊಮೆಟೊ. ಹುಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಮತ್ತು ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಇದಕ್ಕೆ ಮಸಾಲೆ 2 ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಆಮೇಲೆ ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದನ್ನಿಷ್ಟು ಹಸಿ ಮಸಾಲೆ ಹೋಗೋಂಟ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಅದನ್ನು ಫ್ರೈ ಮಾಡ್ತಿದ್ದಂಗೆ ಹಂಗೆ ನೆಕ್ಸ್ಟು ನಾವು ಇವಾಗ ಸ್ವಲ್ಪ ಸೋಯಾ ಸಾಸ್ ಆ್ಯಂಡ್ ಮಯೋನೀಸ್ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಿದ್ರೆ ನೀವು ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ. ಸೊ ಇಷ್ಟೇ ಇದ್ದಿದ್ದು, ನಮ್ಮ ಮನೇಲಿ 2 ಐಟಮ್ ಇದ್ದು, ಸೊ ಅದಕ್ಕೆ ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಸ್ವಲ್ಪ ಇವಾಗ ಪಾಸ್ತಾ ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಹಾಕ್ಬಿಟ್ಟು ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಇವಾಗ ಟೇಸ್ಟ್ ನೋಡ್ತೀನಿ ನಾನು ಫಸ್ಟ್. ನಾನು ತುಂಬ ಬಿಸಿ. ಸೂಪರ್. ಒಂಚೂರು ಸ್ವಲ್ಪ ಸಪ್ಪೆ ಆಯಿತು, ಬಟ್ ಓಕೆ. ಟೇಕ್ ಉಫ್ ಮಾಡ್ಕೊತೀನೋ. ಎಸ್ ಗೈಸ್, ನೋಡಿ ನನ್ನ ಮಗಳು ಟೇಸ್ಟ್ ಮಾಡ್ತಾಳೆ. ಸ್ವಲ್ಪ ಸಪ್ಪೆ ಇದೆ, ಬಟ್ ಅದರ್ವೈಸ್ ಸೂಪರ್ ಆಗಿದೆ. ಹೇಗಾಗ್ಬಿಡುತ್ತೋ ಅಂತ ಭಯ ಆಗಿತ್ತು. ರೆಡಿ ಟು ಪಾಸ್ತಾನು ಕೂಡ ರೆಡಿ ಆಯಿತು. ಸೊ ಇವಾಗ ಫುಲ್ ಬ್ಯಾಟಿಂಗು. ನಮ್ಮ ಬಾವ ಟೀ ಕಾಯಿಸ್ತಾರೆ. ಟೀ ಕುಡಿದ್ಬಿಟ್ಟು ಪಾಸ್ತಾ ತಿಂತೀವಿ. ಆ್ಯಂಡ್ ನಮ್ಮ ಅಕ್ಕ ಚಿಕನ್ ಗೊಜ್ಜು ಮಾಡಿದ್ದಾಳೆ. ಸೊ ರಾತ್ರಿ ಊಟಕ್ಕೆ ಅದು ಚಿಕನ್ ಗೊಜ್ಜು ಇವಾಗ ಸಂಜೆನೇ ಮಾಡಿಟ್ಬಿಟ್ಟಿದ್ದಾಳೆ. ಆ್ಯಂಡ್ ಇವತ್ತಿನ ಬ್ಲಾಗ್, ಸಂಡೇ ಬ್ಲಾಗ್ ಇಷ್ಟೇ. ಯಾರಾದ್ರು ನನ್ನ ವೀಡಿಯೋ ಇಷ್ಟ ಆಯಿತು, ಸೊ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ನಮಸ್ಕಾರ, ಹ್ಯಾಪಿ ಸಂಡೇ. ಚಿಕನ್ ಫ್ರೈ